ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಿಗ್ಗೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಗಣರಾಜ್ಯೋತ್ಸವ ಪರೇಡ್ನಿಂದ ನಾರಾಯಣಗುರು ಟ್ಯಾಬ್ಲೋ ಹೊರಗಿಟ್ಟಿದ್ದಕ್ಕೆ ಕೇಂದ್ರದ ವಿರುದ್ಧ ಆಕ್ರೋಶ ಜೋರಾಗಿದೆ. ಬಿಜೆಪಿ ನಡೆ ವಿರುದ್ಧ ಈಡಿಗ ಸಮುದಾಯವು ಗರಂ ಆಗಿದೆ. ನಾರಾಯಣಗುರು ಸ್ತಬ್ಧಚಿತ್ರ ವಿಚಾರವಾಗಿ ಆಡಳಿತ ವಿಪಕ್ಷದ ನಡುವೆ ವಾಕ್ಸಮರ ಶುರುವಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಹೊಸ ವಿವಾದವನ್ನ ಸೃಷ್ಟಿಸಿದ್ದಾರೆ. ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆಗೆ ತೆರಳಿದ್ದ ತೇಜಸ್ವಿ ಸೂರ್ಯ ಚಪ್ಪಲಿ ಧರಿಸುವ ಮೂಲಕ ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಫೋಟೋ ಬಳಸಿ ವಿಪಕ್ಷ ಟೀಕಾಸ್ತ್ರ ಪ್ರಯೋಗಿಸುತ್ತಿದೆ. ಪಂಚರಾಜ್ಯಗಳ ಚುನಾವಣೆಗೆ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ಸಮೀಕ್ಷೆ ಕೂಡ ಹೊರಬಿದ್ದಿದೆ. 5 ರಾಜ್ಯಗಳಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದರ ಡೀಟೇಲ್ಸ್ ಬಹಿರಂಗವಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಎಸ್ಪಿ ತೀವ್ರ ಪೈಪೋಟಿ ನೀಡಲಿದ್ದು, ಪಂಜಾಬ್ನಲ್ಲಿ ಆಪ್ ಕಿಂಗ್ ಮೇಕರ್ ಆಗೋ ಸಾಧ್ಯತೆ ಇದೆ. ಅಭಿವೃದ್ಧಿ ಮಾಡಿಲ್ಲ, ಗೋಲ್ಮಾಲ್ ಮಾಡ್ತಾರೆ ಅಂತ ಗ್ರಾಮ ಪಂಚಾಯಿತಿಗೆ ಜನರು ಬೀಗ ಜಡಿದಿದ್ದಾರೆ. ಅಧ್ಯಕ್ಷೆ, ಸದಸ್ಯರು, ಅಧಿಕಾರಿ ವರ್ಗದವರನ್ನು ಪಂಚಾಯಿತಿ ಒಳಗಡೆ ಲಾಕ್ ಮಾಡಿದ ಗ್ರಾಮಸ್ಥರು ಬಿಸಿ ಮುಟ್ಟಿಸಿದ್ದಾರೆ. ಜನರ ಆಕ್ರೋಶ ಕಂಡು ಅಧ್ಯಕ್ಷೆ ಕಣ್ಣೀರು ಹಾಕಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿ ಹಾಗೂ ಅಳಿಯ ಧನುಷ್ ದಿಢೀರ್ ದೂರವಾಗಿದ್ದಾರೆ. ಸೆಲೆಬ್ರಿಟಿ ದಂಪತಿ 18 ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏಕಾಏಕಿ ನಿರ್ಧಾರ ಪ್ರಕಟಿಸಿರೋ ಧನುಷ್ ಐಶ್ವರ್ಯ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.